ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಚಿ ರಮೇಶ್. ಜೀವನ ಒಂದೇ ರೀತಿ ಇರೋದೇ ಇಲ್ಲ ಅಲ್ವಾ? ಸುಖದ ಹಿಂದೆ ದುಃಖ ಅಥವಾ ದುಃಖದ ಹಿಂದೆ ಸುಖ ಇದ್ದೇ ಇರ್ತದೆ. ದುಃಖ ಬಂದ ತಕ್ಷಣ ನಾವು ಏನೋ ಒಂದು ಆಗಿದೆ ಅನ್ಕೊಂಡು ಕುಗ್ಗೋ ಬದಲು ದುಃಖದ ಹಿಂದೆ ಅದರ ದುಃಖದ ದುಪ್ಪಟ್ಟು ದೇವರು ನಮ್ಗೆ ಸುಖ ಕೊಡ್ತಾನೆ ಎಂಬ ಒಂದು ತಾಳ್ಮೆ, ಸಮಾಧಾನ, ನಂಬಿಕೆಯಿಂದ ಜೀವನವನ್ನು ಸಾಗಿಸ್ಬೇಕು ಅಷ್ಟೇ. ಇದು ಬಂದು ಶನಿವಾರದ ಅಂದ್ರೆ ನಿನ್ನೆ ವ್ಲಾಗ್ ಆಗಿರುತ್ತೆ. ಬೆಳಿಗಿನ ತಿಂಡಿಗೆ ಸ್ವಲ್ಪ ಹಲಸಿನ ಹಣ್ಣಿತ್ತು, ಹಾಗಾಗಿ ಹಲಸಿನ ಹಣ್ಣಿದು ಗಟ್ಟಿ ಮಾಡ್ಕೊಂಡೆ. ಧ್ರುವಿ ಸ್ಕೂಲಿಗೆ ಹೋಗುವಾಗ ಡೈಲಿ ಅಂದ್ರೆ ದೇವರ ಎದುರು ದೇವರ ಒಂದು ಮಂತ್ರಗಳನ್ನ ಹೇಳ್ತಾಳೆ. ಹಾಗೆಯೇ ಒಂದು ಭಾರತಾಂಬೆಯ ಒಂದು ಚಿತ್ರ ಕೂಡ ಇದೆ. ಆ ಭಾರತಾಂಬೆಗೆ ಜನಗಣಮನ ವಂದೇ ಮಾತರಂ ಎಲ್ಲ ಯಾವಳು ಹೇಳ್ಬಿಟ್ಟೆ ಸ್ಕೂಲಿಗೆ ಹೋಗೋದು. ಪಂಜಾಬ ಸಿಂಧು ಗುಜರಾಟ ಭರಾತ ನಾಮಿನ ಉಚ್ಚನ ವಂಗ ವಿಂಧ್ಯ ವಿಮಾಚನ ಯಮುನಾಗ ಅಮೃತಾಂತಮಯ ಓಂ ಶಾಂತಿ ಶಾಂತಿ. ನುಗ್ಗೆ ಸೊಪ್ಪು ಕೂಡ ಇತ್ತು. ಇವಾಗಂತೂ ಮಳೆಗಾಲದಲ್ಲಿ ಈ ಸೊಪ್ಪುಗಳೆಲ್ಲ ಯಥೇಚ್ಛವಾಗಿ ಸಿಗುತ್ತೆ. ಹಾಗಾಗಿ ನಾನು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಪಲ್ಯ ಮಾಡ್ಕೊಳ್ಳೋಣ, ಅದ್ರ ಜೊತೆ ಗಂಜಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಎಲ್ಲ ಸೊಪ್ಪುಗಳಲ್ಲಿ ಕೂಡ ಹೈ ವೈಟಮಿನ್ಸ್ ಇರುತ್ತೆ. ಇವಾಗಂತೂ ನುಗ್ಗೆ ಸೊಪ್ಪು ಎಲ್ಲ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಅಂತೂ ಎನಿ ಸೀಸನ್ ನುಗ್ಗೆ ಸೊಪ್ಪು ಚೆನ್ನಾಗಿರುತ್ತೆ. ಈ ಸೊಪ್ಪು ಎಲ್ಲ ಇದ್ರೆ ಮಕ್ಳಿಗಂತೂ ತುಂಬಾ ಒಳ್ಳೇದು, ಅದ್ರ ಜೊತೆ ನಮಗೂ ಕೂಡ ತುಂಬಾನೇ ಒಳ್ಳೇದು. ನಾನು ಆವಾಗ್ಲೇ ಹೇಳ್ದೆ ಅಲ್ವಾ, ಎಲ್ಲ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀನಿ ಅಂತ. ಈ ಸೊಪ್ಪು ಯಾವ್ದಂತ ಗೊತ್ತಾಗ್ಬೋದು ನಿಮ್ಗೆ. ಇದು ಹಲಸಂಡೆ ಸೊಪ್ಪು ಅಂದ್ರೆ ಲತ್ತ ಎಂಡೆ ಹೇಳ್ತಾರಲ್ವ ತುಳುವಲ್ಲಿ, ಅದ್ರದ್ದು ಎಳತ್ತಿರುತ್ತೆ ನೋಡಿ, ಅದನ್ನು ತಗೋಬೇಕು. ಆ ನಂತರ ನಾನು ಗೆಣಸು, ಸಿಹಿ ಗೆಣಸು ಇರುತ್ತೆ ನೋಡಿ, ಅದು ಕೂಡ ಒಂದು ಸ್ವಲ್ಪ ಸಿಕ್ಕಿದ್ ನನ್ಗೆ, ಒಂದು 5-6 ಎಳತ್ತು ಸಿಕ್ತಷ್ಟೇ. ಅದನ್ನು ಹಾಕೊಂಡೆ. ನಂತರ ಇದು ತಗತೆ ಸೊಪ್ಪು ಅಂದ್ರೆ ಧ್ವಜಂಕ ಸೊಪ್ಪು, ಇದನ್ನು ಕೂಡ ಹಾಕೊಂಡೆ. ಆ ನಂತರ ಇದು ಹರಿವೆ ಸೊಪ್ಪು. ಹರಿವೆ ಸೊಪ್ಪು ಮಾತ್ರ ಇದ್ದಿರ್ಲಿಲ್ಲ ಮನೆಯಲ್ಲಿ. ಇವಾಗ ಹಾಳಾಗ್ಬಿಡುತ್ತೆ ಅಲ್ವಾ ಮಳೆಗಾಲದಲ್ಲಿ. ಹರಿವೆ ಸೊಪ್ಪು ಮನೆಯಲ್ಲಿ ಇದ್ರೆ ಹುಳ ಹಿಡಿಯುತ್ತೆ, ಹಾಗಾಗಿ ಮಾರ್ಕೆಟ್ ಇಂದ ಸ್ವಲ್ಪ ತಂದಿದ್ದೆ, ಅದು ಕೂಡ ಹಾಕ್ಬಿಟ್ಟು ಇವಾಗ ಪಲ್ಯ ಮಾಡ್ತಿದ್ದೀನಿ. ಬೆಂಡೆಕಾಯಿ ಗಿಡದ ಎಲೆ ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಮಾತ್ರ ಬೆಂಡೆಕಾಯಿ ಗಿಡ ಎದ್ದಿರ್ಲಿಲ್ಲ, ಅದಕ್ಕೋಸ್ಕರ ಇಷ್ಟರಿಂದ ಪಲ್ಯ ಮಾಡ್ತಿದ್ದೀನಿ. ನಾನು ಇಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೀನಿ, ಹಾಗೇನೆ 2 ಮೀಡಿಯಂ ಗಾತ್ರದ ಟೊಮೆಟೊ ಕೂಡ, ಒಂದು 3-4 ಕಾಯಿ ಮೆಣಸನ್ನು ತಗೊಂಡಿದ್ದೀನಿ. ನಂತರ ಇಲ್ಲಿ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನು ನಾವು ಕ್ಲೀನ್ ಮಾಡಿ ತೊಳೆದು ಹಾಕಿದ್ರೆ ಆಯ್ತು, ಅದನ್ನು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ, 1 ಕೆಂಪು ಮೆಣಸು, 5-6 ಬೆಳ್ಳುಳ್ಳಿ, ಹಾಗೇನೆ ಕರಿಬೇವು ಹಾಕಿ, ನಂತರ ಈ ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸು ಕಟ್ ಮಾಡಿ ಇಡ್ತೀವಲ್ವ, ಅದನ್ನು ಒಟ್ಟಿಗೆ ಹಾಕಿದ್ರಾಯ್ತು. ಅದು ಸ್ವಲ್ಪ ಬಾಡಿದ ನಂತರ ನಾವು ಕಟ್ ಮಾಡಿಟ್ಟ ಈ ಸೊಪ್ಪನ್ನ ಹಾಕಬೇಕು. ನಾನು ಉಪ್ಪನ್ನು ಈ ಟೊಮೆಟೊ, ಈರುಳ್ಳಿ ಬೇಯುವಾಗಲೇ ಹಾಕೊಂಡಿದ್ದೀನಿ. ಸೊಪ್ಪಿಗೆ ಯಾವತ್ತೂ ಕೂಡ ನಾವು ಉಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕಬೇಕು. ಸೊಪ್ಪು ಪಲ್ಯ ಬೇಗ ಆಗ್ಬಿಡುತ್ತೆ, ಬಟ್ ಅದು ಸೊಪ್ಪಿನ ಪಲ್ಯಕ್ಕಿಂತ ಮುಂಚಿನ ಕೆಲಸನೇ ಜಾಸ್ತಿ. ಅಂದ್ರೆ ಸೊಪ್ಪಲ್ಲಿ ಹುಳ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ನೋಡೋದು, ಕ್ಲೀನ್ ಮಾಡೋದು, ಅದೇ ದೊಡ್ಡ ಕೆಲಸ. ಆಮೇಲೆ ಅಂತೂ ಎಷ್ಟು ಪಕ್ಕ ಅಂದ್ರೆ 2-3 ನಿಮಿಷದಲ್ಲಿ ಈ ಸೊಪ್ಪು ಪಲ್ಯ ರೆಡಿ ಆಗ್ಬಿಡುತ್ತೆ. ನಂತರ ನಾನು ಇದು ಹಾಕೊಂಡಿದ್ದೇನೆ, ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿದೆ. ಹೋಯ್ತು ಸಾಬೂನು ಮಲ್ತಂದಲ್ಲಾರು ಮಲ್ತಂದಲ್ಲಾರ. ಕೈಬೇವು, ಮಿಕ್ಸಿ ಜಾರ್ ಕಲ್ಲಿ ಮಗ, ಮಿಕ್ಸಿ ಜಾರ್ ಕಲ್ಲಿ. ಕೆಲವೊಮ್ಮೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡುವಾಗ ಹೋಮ್ ಮೇಡ್ ಸೋಪ್ ಮಾಡೋದು ಹೇಗೆ ಅಂತೆಲ್ಲ ಬರುತ್ತೆ ಅಲ್ವಾ, ಅದನ್ನ ನೋಡ್ಬಿಟ್ಟು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ. ಇದನ್ನೊಮ್ಮೆ ಟ್ರೈ ಮಾಡ್ಬೇಕು ಅನ್ಕೊಂಡು ಮೀಶೋದಿಂದ ಗ್ಲಿಸರಿನ್ ಸೋಪ್ ಬೇಸ್, ಹಾಗೇನೆ ಅದು ಸೋಪ್ ಬೇಸ್, ನಾವು ಸೋಪ್ ಮಾಡೋ ಬೇಸ್ ಇದೆ ಅಲ್ವಾ, ಅದನ್ನು ಕೂಡ ಬುಕ್ ಮಾಡ್ಕೊಂಡಿದ್ದೆ. ಅದು ಕೂಡ ಬಂದಿತ್ತು. ಇಲ್ಲಿ ಟ್ರೈ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಜಾರಿಗೆ ಸ್ವಲ್ಪ 1 ಮುಷ್ಟಿಯಷ್ಟು ಕಹಿಬೇವು ಸೊಪ್ಪು, ಅದ್ರ ಜೊತೆ ತುಳಸಿ ಸೊಪ್ಪು ಕೂಡ ಅಷ್ಟನ್ನೇ ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಅದ್ರ ರಸ ತಗೊಂಡೆ. ನಾನು ಈ ಪ್ರಾಡಕ್ಟ್ ಅನ್ನು ಅಂದ್ರೆ ಸೋಪ್ ಬೇಸ್ ಮೌಲ್ಡ್ ಅನ್ನು ಮೀಶೋದಿಂದ 65 ರೂಪೀಸ್ಗೆ ಏನೋ ನನ್ಗೆ ಸಿಕ್ತು ಅಷ್ಟೇ.
ನಾವು ಮೊದಲಿಗೆ ಈ ಗ್ಲಿಸರಿನ್ ಸೋಪ್ ಪೀಸ್ ಇದೆ ಅಲ್ವಾ, ಇದು ಗಟ್ಟಿಯಾಗಿರುತ್ತೆ. ಇದನ್ನು ನಾವು ಮೆಲ್ಟ್ ಮಾಡ್ಕೋಬೇಕಾದ್ರೆ ಡಬಲ್ ಬಾಯ್ಲ್ ಮಾಡ್ಬೇಕಾಗತ್ತೆ. ಅಂದ್ರೆ ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರ್ ಹಾಕಿ, ಮೇಲ್ಗಡೆ ಒಂದು ಸಣ್ಣ ಪಾತ್ರೆಯಲ್ಲಿ, ಅಂದ್ರೆ ಆ ಪಾತ್ರೆಗೆ ಅಡ್ಜಸ್ಟ್ ಹಾಗೆ ಇರುವ ಒಂದು ಪಾತ್ರೆಗೆ ಇದನ್ನು ಕಟ್ ಮಾಡಿ ಹಾಕ್ಬೇಕು. ನಾನೊಂದು 1/4 kg ಅಷ್ಟು ಈ ಬೇಸನ್ನ ಹಾಕೊಂಡಿದೀನಿ. ನಾನು ಈ ಗ್ಲಿಸರಿನ್ ಸೋಪ್ ಬೇಸ್ಗೆ ಮೀಶೋದಿಂದ 1 kg 130 ರುಪೀಸ್ ಸಮಥಿಂಗ್ ಕೊಟ್ಟು ತಗೊಂಡಿದ್ದೆ. ನಾನ್ ಮಾಡಿರೋ ಈ ಸೋಪ್ ಎಕ್ಸ್ಪೆರಿಮೆಂಟ್ ಪಾಸ್ ಆಯ್ತಾ ಅಥವಾ ಫೇಲ್ ಆಯ್ತಾ ಅಂತ ನಿಮ್ಗೆ ನಂತರ ಲಾಸ್ಟಿಗೆ ಹೇಳ್ತೀನಿ. ಎಲ್ಲ ಮಾಡಿದಾದ್ಮೇಲೆ ಹೇಳ್ತೀನಿ, ನೋಡ್ತಾ ಇರೋ ವಿಡಿಯೋ. ನಂತರ ನಾವು ಕಟ್ ಮಾಡಿಟ್ಟಿರೋ ಈ ಬೇಸನ್ನು ಡಬಲ್ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿರ್ತೇವಲ್ವಾ, ಅದಕ್ಕೆ ಹಾಕೋಬೇಕು. 1-2 ನಿಮಿಷದಲ್ಲಿ ಅದು ಮೆಲ್ಟ್ ಆಗಿಬಿಡುತ್ತೆ. ನಂತರ ನಾವು ಇಲ್ಲಿ ಕೈಬೇವು ಮತ್ತು ತುಳಸಿ ರಸ ತಗೊಂಡಿದ್ದೆ ಅಲ್ವಾ, ಅದನ್ನ ಹಾಕಿ 1-2 ಸೆಕೆಂಡ್ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರಾಯ್ತು. ಇದು ಬಿಸಿಯಾಗಿರುತ್ತೆ, ನೋಡ್ಬಿಟ್ಟು ಸ್ವಲ್ಪ ಜಾಗೃತಿಯಿಂದ ತೆಗಿಬೇಕು. ಅಂದ್ರೆ ನಾವು ತಣ್ಣಗಾದ ನಂತರ ಇದನ್ನ ಬೇಸ್ ಮೌಲ್ಡಿಗೆ ಹಾಕೋದಲ್ಲ, ಬಿಸಿಯಾಗಿರುವಾಗ್ಲೇ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಆವಾಗ್ಲೇ ತೆಗಿಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಕೂಡ ಹಾಕೊಂಡಿದ್ದೀನಿ. ನಂತರ ಬಿಸಿಯಾಗಿರುವಾಗ್ಲೇ ನಾವು ಮೌಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲಿ 3 ಸೋಪು ರೆಡಿ ಆಯ್ತು. ಇನ್ನು 3 ಸೋಪ್ಗೆ ಒಂದು ಮಿಕ್ಸಿ ಜಾರಿಗೆ 1 ಆಲೂಗಡ್ಡೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಆಲೋವೆರಾ ಜೆಲ್ ಅನ್ನ ಹಾಕೊಳ್ತಿದ್ದೀನಿ. ಇದು ಕೂಡ ಮನೆಯಲ್ಲಿ ಇರೋದೆ, ಏನೋ ಶಾಪಿಂದ ತಂದಿರೋ ಜೆಲ್ ಅಲ್ಲ. ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಂತರ ಆವಾಗಲೇ ನಾವು ಡಬಲ್ ಬಾಯ್ಲ್ ಮಾಡಿದೆ ಅಲ್ವಾ, ಅದೇ ರೀತಿ ಮಾಡಿದ್ರೆ ಆಯ್ತು. ನಂತರ ಸೇಮ್ ಪ್ರೊಸೀಜರ್, ಏನು ಚೇಂಜಸ್ ಇಲ್ಲ. ನಂತರ ಇದನ್ನು ಮಿಕ್ಸ್ಚರ್ ಅನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು. ಇದನ್ನು ಕೂಡ ಬಿಸಿ ಇರುವಾಗ್ಲೇ ಮೌಲ್ಡಿಗೆ ಹಾಕಿ ನಂತರ ಒಂದು 7-8 ಗಂಟೆ ನಾವು ಇದನ್ನು ರೆಸ್ಟ್ ಅಲ್ಲಿ ಇಡಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಫ್ರಿಡ್ಜ್ ಅಲ್ಲಿ ಕೂಡ ಒಂದು 3 ಅವರ್ಸ್ ಡೀಪ್ ಫ್ರಿಡ್ಜ್ ಅಲ್ಲಿ ಕೂಡ ಇಡಬಹುದು. ಇಲ್ಲಿ ನೋಡ್ಬೋದು 7-8 ಗಂಟೆ ನಂತರ ಸೋಪ್ ಹೇಗಾಗಿದೆ ಅಂತ. ಈ ಕೈಬೇವು ತುಳಸಿ ಸೋಪ್ ಅಂತೂ ಕರೆಕ್ಟ್ ಆಗಿ ಬಂದಿತ್ತು, ಏನು ಚೇಂಜಸ್ ಇಲ್ಲ, ಚೆನ್ನಾಗಿ ಬಂದಿತ್ತು. ಬಟ್ ಈ ಆಲೋವೆರಾ ಸೋಪ್ ಇದೆ ಅಲ್ವಾ, ಅದು ಸ್ವಲ್ಪ ನೀರಾಗ್ಬಿಡ್ತು. ಅಂದ್ರೆ ಆಲೋವೆರಾ ಸ್ವಲ್ಪ ಜಾಸ್ತಿನೇ ಇದ್ದಿತ್ತು. ನಮ್ಗೆ ಡೌಟ್ ಆಗಿತ್ತು ಫಸ್ಟಿಗೆ, ಅದಕ್ಕೆ ವೇಸ್ಟ್ ಮಾಡೋದು ಯಾಕೆ ಅಂತ ಹಾಡ್ಕೊಂಡ್ವಾ, ಆದ್ರೆ ಅದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಹಾಗಾಗಿ ಅದು ಸ್ವಲ್ಪ ಫೇಲ್ ಆಯ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ನೋಡುವ. ನೆಕ್ಸ್ಟ್ ಟೈಮ್ ಕಡಲೆ ಹಿಟ್ಟು ಸೋಪ್ ಮಾಡ್ಕೋಬೇಕು ಅಂತ ಇದ್ದೀನಿ. ಹೇಗಾಗುತ್ತೆ ಅಂತ ನೋಡ್ತೀನಿ. ನೆಕ್ಸ್ಟ್ ಟೈಮ್ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾವು ಮಧ್ಯಾಹ್ನ ಊಟ ಮಾಡಿದ ನಂತರ ಹಲಸು ಮೇಳ ಇತ್ತು. ಕಾರ್ಕಳ ಗೊಮ್ಮಟೇಶ್ವರ ಬೆಟ್ಟದ ಹತ್ರ ಹಲಸು ಮೇಳ ಇತ್ತು. ನಾನು ಒಂದ್ಸಲ ಕೂಡ ಹೋಗಿರ್ಲಿಲ್ಲ, ಅದಕ್ಕೋಸ್ಕರ ಇವ್ರ ಹತ್ರ ಹೇಳಿದೆ ಹೋಗೋಣ ಅಂತ, ನೋಡ್ಬಿಟ್ಟು ಬರೋಣ ಅಂತ. ಅದಕ್ಕೋಸ್ಕರ ಹೋದ್ವಿ. ನನ್ನನ್ ಮತ್ತು ನಿನಾದನ ಅಲ್ಲಿ ಬಿಟ್ಟು ನಂತರ ಅವರು ಸ್ಕೂಲಿಗೆ ಹೋಗಿ ಧ್ರುವಿನ ಕೂಡ ಕರ್ಕೊಂಡ್ ಬಂದ್ರು. ಮಕ್ಳಿಗೆ ಕೂಡ ಇಷ್ಟ ಅಲ್ವಾ ನೋಡೋದಂದ್ರೆ, ಅದಕ್ಕೋಸ್ಕರ 3 ಗಂಟೆ ಹೊತ್ತಿಗೆ ಅವಳನ್ನು ಕೂಡ ಕರ್ಕೊಂಡ್ ಬಂದ್ರು. ನಮ್ಮ ದೂರ ಇದ್ದೀನಿ. ಸ್ಕೂಲು ಇದೇನು ತಗಡ್ಡೆ ಬೇರೆ ಬೇರೆ ಒಂದೇ ಬಗ್ಗೆ ಬೇರೆ ಬೇರೆ ಒಂದೇ ಕೊಡಲ್ಲ ಬೇರೆ ಬ್ಲ್ಯಾಕ್ ಅಲ್ಲಿ ಸ್ವಲ್ಪ ಟೈಟ್ ತರ ಕಾಣಿಸುತ್ತೆ. ಚಾ ಬರ್ಕಾವೆ ವಿಡಿಯೋ ಮಾಡ್ತೆ
ಇಲ್ಲಿ ಕೂಡ ಒಂದು ಟೀ ಕುಡಿತಿದ್ದಾರೆ. ಇದೆಷ್ಟು? 100. ಇದು 3 ಗುಟ್ಟಿಗೆ ಹಚ್ಚೋದು ಅಷ್ಟೇ, ಇದು ಏನಿಲ್ಲ. ಏನೇ ಎಲ್ಲ ಮಿಕ್ಸ್ ಆಗಿದೆ. ಥ್ರೋಟ್ ಇನ್ಫೆಕ್ಷನ್, ತೊಂಡೆ ನೋವಕ್ಕೆ ಎಲ್ಲ ಬೆಸ್ಟ್. ಇದು ಕೇರಳ ಐಟಮ್ ಇಂಡಸ್ಟ್ರಿ, ವಿಲೇಜ್ ಇಂಡಸ್ಟ್ರಿ. ನಿಮಗೆ ಇಲ್ಲಿ ಬಂದಿದ್ದಿಲ್ಲ ಎಲ್ಲ ಮಕ್ಕಳಿಗೆ ಎಲ್ಲ ಇದರ 250 ಗ್ರಾಮ್ ಪ್ಯಾಕು, ಇದು 1/2 kg ಪ್ಯಾಕು. ಅದೇ ಅದು ಅದು ಸೇಮ್. ಇದು ಕಲ್ ಚಕ್ಕರ, ಇದು ಒಂದು ಮಸಾಲೆ ಇಲ್ಲಾಮೆ ಅದು ಹುಡಿ ಮಾಡಿ ಇದು ವಡೆ ಮಾಡಿದ್ದು ಸೇಮ್. ಹಾಗೆ ಅಲ್ಲ ಇದು ದೂರದೆ ಚೂರ್ಣ ಅಲ್ಲ ಇದು ಹೋಮ್ ಮೇಡ್ ವಿಲೇಜ್ ಇಂಡಸ್ಟ್ರೀಸ್ ಲಕ್ಷ್ಮಿ ಪ್ರಾಡಕ್ಟ್. ನಮ್ಗೆ ಇದೊಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು. ಅಲ್ಲಿ ಟೇಸ್ಟ್ಗೆ ಸ್ವಲ್ಪ ಕೊಟ್ಟಿದ್ರು, ಅದು ಈ ಕಫ ಶೀತ ಅದಕ್ಕೆಲ್ಲ ಒಳ್ಳೇದಾಗುತ್ತೆ. ಅದ್ರ ಜೊತೆ ಇನ್ನು ರೋಗ ನಿರೋಧಕ ಶಕ್ತಿ, ಮಲಬದ್ಧತೆ ಪ್ರಾಬ್ಲಮ್ ಅದೆಲ್ಲ ಇದ್ರು ಕೂಡ ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಮಕ್ಕಳಿಗೆ ಚಾಕ್ಲೇಟ್ ಬದಲು ಇದನ್ನು ಸ್ವಲ್ಪ ಸ್ವಲ್ಪ ಕೊಡ್ಬಹುದು ನೀವು ಅಂತ ಹೇಳಿದ್ರು. ಅದಕ್ಕೆ ಅದನ್ನೊಂದು ತಗೊಂಡ್ವಿ. ಇದ್ರಲ್ಲಿ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತೆ ಯಾವ್ದಕ್ಕೆ ಬೆನಿಫಿಟ್ ಇದೆ ಅಂತ ಇದ್ರಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಸ್ವೀಟ್ ಕೂಡ ಇದೆ, ಹಾಗೇನೆ ಸ್ವಲ್ಪ ಖಾರ ಖಾರ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ನಾವು 1/4 kg ಅಷ್ಟು ತಗೊಂಡ್ವಿ. ನಂತರ ನಿಮ್ಗೆ ಬೇಕಾದ್ರೆ ನೀವು ಫೋನ್ ಮಾಡಿ ಕೂಡ ನೀವು ಬುಕ್ ಮಾಡ್ಕೋಬಹುದು ಅಂತ ಹೇಳಿದ್ರು. ನಂಬರ್ ಕೂಡ ಅದ್ರಲ್ಲೇ ಇದೆ, ನಿಮ್ಗೆ ಬೇಕಾದ್ರೂ ಕೂಡ ನಿಮ್ ನಂಬರ್ ಕೊಟ್ಟಿರ್ತೀನಿ, ಬುಕ್ ಮಾಡ್ಕೋಬಹುದು. ಗೋಟ ಮಾತ್ರ ಮಗ ಮಗ ಹಾಗೆಲ್ಲ ಮಾತ್ರ ಕೆಂಪದು ಯಾವ ಸಿದ್ಧ ಅಲ್ಲ ಸರ್. ಕೆಂಪು ಚಂದ್ರ ಬಗ್ಗೆ ಇದು ಒಂದು ಶೇಂಗ್ರ ಚಂದ್ರ ಬಗ್ಗೆ ಎಲ್ಲಿ? ಶೃಂಗೇರಿಯಿಂದ ಶೃಂಗೇರಿ. ಇದೆಲ್ಲ ಹಲಸೆಲ್ಲ ಅಲ್ಲಿಂದ ಬರೋದು, ಹೌದಾ? ಜಾಸ್ತಿ ಹಾ 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 ಹಾ. ಇವತ್ತು ಲಾಸ್ಟ್ ಅಲ್ಲ, ಇವತ್ತು ನಾಳೆ ಅಲ್ವಾ ಲಾಸ್ಟ್? ಹೌದಾ ಹೌದಾ, 3 ದಿವಸ ಇದೆ ಇವತ್ತಿಗೆ. ಹೌದಾ? ಏತಿ ಇದನ್ನ ಬಗ್ಗೆ ಮಸ್ತಿಗೆ ಟೈಮ್ಗೆ ಸರಿ ದಿನ ಮೈ ಫೇವರೇಟ್. ಕರೆಕ್ಟ್ 5 kg ഉണ്ടാവും നെറ്റ് എന്തു കാലിന് ಒಂದಿನ ಜಾಸ್ತಿ ಮಾಡ್ಜಾರ ಆಯ್ತು ಪೂರ್ಣ ಏ ನಿಂದು ಬಲ ತೂಪು ನೀನ ಆಯ್ ಕೋಟಿ ಗೊತ್ತ ತೂಂದಿಲ್ಲಿ ಬಾಗಿ
ಯಾರು ನೀವೆಲ್ಲ ನಾವೆಲ್ಲ ಮಾರಾಟದವರು. ಮಾರಾಟದ ಹುಡುಗಿಯರಾ? ಎಂತದದು? ಹಾಗಲ್ಲ, ಹಸುಗಳನ್ನು ಸಾಕಿ ಅವುಗಳಿಂದ ಹಾಲನ್ನು ಪಡೆದು ಹಾಲಿನಿಂದ ಆಗುವಂತಹ ಉತ್ಪನ್ನಗಳನ್ನು ಬೆಣ್ಣೆಯ ಮೊಸರ ತುಪ್ಪ ಇತ್ಯಾದಿಗಳನ್ನು ಮಾರಾಟ ಮಾಡುವುದು ಹೈನುಗಾರಿಕೆ ಅವರು. ಹಾ, ಆಗದಿಂದ ಒಬ್ಬೆ ಆಗ್ತಾ ಇದ್ದೇನೆ. ಏನು ಅಂತ? ಒಂದು ಮನುಷ್ಯ ಹತ್ತಿರ ಬರುದಿಲ್ಲ. ಯಾಕೆ? ಯಾರಿಗೂ ಬೇಡ. ನಿಮ್ಮದು ಹಾಲು ಎಲ್ಲ ಅಷ್ಟು ಒಳ್ಳೆದಿಲ್ವಾ? ಒಳ್ಳೆದಿಲ್ಲಲ್ಲ, ಕ್ರಯ ಹೆಚ್ಚಾಯ್ತಂತೆ. ಹಾಗೆ ಹಾ, ಕ್ರಯ ಹೆಚ್ಚಾಗದೆ ನಮ್ಗೆ ಅಷ್ಟು ಕಷ್ಟ ಉಂಟು. ಹಾ, ಹಾ, ಸರಿ. ಹಾಗಾಗಿ ಹಾ. ಸುರಕ್ಷಿತವಾಗಿ ಹೋಗುವುದಕ್ಕೆ ಬೇಕಾಗಿ ಹಾ. ನಮ್ಮದು ಚತುಷ್ಪಥ. ಚತುಷ್ಪದ ನನ್ನ ಅಜ್ಜಿಗೆ ಮಜ್ಜಿಗೆ ನಿನ್ನ ಅಜ್ಜಿ ಮಾಡಿದಲ್ವೇ, ಹಾ, ಹೌದು. ಹಾಗೆ ನಿನ್ನ ಅಜ್ಜಿಗೆ ಅರ್ಥ ಸಾಕಂತ. ಅದ್ಯಾಕೆ ಅಷ್ಟು ಕಡಿಮೆಯಾ? ಅವರಿಗೆಲ್ಲ ಪ್ರಾಯ ಆಯ್ತಲ್ವೇ, ಹಾ. ಇನ್ನೇನಿದ್ರು ಹೋಗುವವರು. ಹಾ. ಸುಮ್ಮನೆ ಅವರಿಗೆಲ್ಲ ಯಾಕೆ ಸುಂಕ? ಸುಂಕ ಕೊಡದೇ ಇದ್ರೆ ಏನ್ ಮಾಡ್ತಿ? ಹಾ? ಕೊಡದೇ ಇದ್ರೆ ಏನ್? ನಿಮ್ಮೆಲ್ಲರ ಮನೆಗೆ ಹೋಗಿ ಹಾ. ಅಲ್ಲಿರುವಂತ ಪದಾರ್ಥವನ್ನು ತಿಂದು ಹಾ. ಸ್ವಲ್ಪ ಕುಡಿದು ಮಲಗಿ ಮತ್ತೆ ಹೋಗುವುದು. ಸ್ವಾಮಿ, ಇವ ಯಾರಂತ ಗೊತ್ತಾಯ್ತಾ? ನಮ್ಮ ವೇಣುಗೋಪಾಲನ. ಹಾ, ವೇಣುಗೋಪಾಲ, ನಂದನ ಕಂದ ಮುಕುಂದ. ನಾನು ಮುಕುಂದ, ಹಾ. ಅವ ಮುಕುಂದವ. ಗೊತ್ತಾಯ್ತಾ? ಕೊಲೆ ಕೊಲೆ ಏನ್ ಸೊಪ್ಪು ಬರ್ಪೆ. ಕೊಲೆ ಮಗ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.